ನೆಕ್ಸ್ಟ್ ತ್ರಿಬಲ್ ರೈಡಿಂಗ್ ವಿಡಿಯೋವನ್ನ ಚಿತ್ರೀಕರಿಸೋದಕ್ಕೆ ಧಮಕಿ ಹಾಕಲಾಗಿರೋ ಆರೋಪ ಕೇಳಿ ಬರ್ತಾ ಇದೆ. ತ್ರಿಬಲ್ ರೈಡಿಂಗ್ ಮಾಡ್ತಾ ಇದ್ರು, ಅದನ್ನ ವಿಡಿಯೋ ಮಾಡಿದ್ದಕ್ಕೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ್ರಂತೆ ಪುಂಡ್ರು. ಎಲ್ಲಿ ಗೊತ್ತಾಗಿದ್ದು? ಬೆಂಗಳೂರಿನಲ್ಲೇ ಯಾರೋ ತ್ರಿಬಲ್ ರೈಡಿಂಗ್ ಮಾಡ್ತಾ ಇದ್ರು, ಅದನ್ನು ವಿಡಿಯೋ ಚಿತ್ರೀಕರಣ ಮಾಡಿದ್ದಾರೆ ಅವರು ಸ್ಥಳೀಯರು, ಸಾರ್ವಜನಿಕರು. ಅದಕ್ಕೆ ಹೊಡೆದು ಬಿಟ್ಟಿದ್ದಾರೆ ಪುಂಡ್ರು. ಬೆಂಗಳೂರಿನ ಕಬ್ಬನ್ ಪಾರ್ಕ್ ರಸ್ತೆಯಲ್ಲಿ ರಾತ್ರಿ 10 ಗಂಟೆ ಸುಮಾರಿಗೆ ಆಗಿರೋ ಘಟನೆ. 3 ಬೈಕ್ಗಳಲ್ಲಿ ತ್ರಿಬಲ್ ರೈಡಿಂಗ್ ಬರ್ತಾ ಇದ್ರಂತೆ ಪುಡಿರೋಡಿಗಳು. ಅದನ್ನ ಬೈಕ್ನಲ್ಲಿ ಬರ್ತಿದ್ದ ವ್ಯಕ್ತಿಯೊಬ್ಬರು ವಿಡಿಯೋ ಮಾಡ್ತಾರೆ, ಅದಕ್ಕೆ ಹೊಡೆದು ಬಿಟ್ಟಿದ್ದಾರೆ. ಕಮರ್ಷಿಯಲ್ ಸ್ಟ್ರೀಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಾಗಿರುವಂಥ ಘಟನೆ ಇದು. ತ್ರಿಬಲ್ ರೈಡಿಂಗ್ ಮಾಡ್ತಿದ್ದು ಇದೇನು ಸಾಮಾನ್ಯ, ಏನು ಗೊತ್ತಿಲ್ಲದೆ ಇರೋದೇನಲ್ಲ. ಪ್ರತಿದಿನ ರಾತ್ರಿ 10 ಗಂಟೆ ನಂತರ ತ್ರಿಬಲ್ ರೈಡಿಂಗು, 4ಬಲ್ ರೈಡಿಂಗು ನೋಡ್ಬಿಟ್ಟಿದ್ದೀವಿ. ಸೊ ಅವಾಗೇನೋ ಹಿಂದ್ಗಡೆ ಬರ್ತಿದ್ದು ಬೈಕ್, ಅವನು ಈಗೆಲ್ಲ ಕಾಮನ್ ಅಲ್ವಾ. ಈ ಹೆಲ್ಮೆಟಲ್ಲಿ ಮೊಬೈಲ್ ಲಾಕ್ ಮಾಡ್ಕೊತಾರೆ, ಕೆಲವೊಬ್ಬರು ದುಡ್ಡಿರೋರು ಈ ಗೋಪ್ರೋ ಕ್ಯಾಮ್ರಾಗಳನ್ನು ಹಾಕೊಳ್ತಾರೆ, ಒಂದು ವ್ಲಾಗ್ ಮಾಡೋಣ ಅಂತ. ಹಾಗೆ ಈ ವ್ಯಕ್ತಿಯೂ ಕೂಡ ಅಷ್ಟೇ, ತ್ರಿಬಲ್ ರೈಡಿಂಗ್ ಮಾಡ್ತಾಯಿದ್ರು 3 ಬೈಕಲ್ಲಿ. ಒಳ್ಳೆ ಕಂಟೆಂಟ್ ಸಿಕ್ತು ಅಂತ ಹೇಳಿ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದ. ವಿಡಿಯೋ ರೆಕಾರ್ಡ್ ಮಾಡೋದನ್ನ ನೋಡಿದಂಥ ಪುಂಡ್ರು ಬೈಕಿಂದ ಬಂದು ಹಿಡಿದು ಆ ವಿಡಿಯೋ ರೆಕಾರ್ಡ್ ಮಾಡ್ತಿದ್ದವ್ರನ್ನ ಹೊಡೆದಿದ್ದಾರಂತೆ.